ಶ್ರೀ ಗುರುಭ್ಯೋ ನಮಃ. 7 ಬೆಟ್ಟಗಳ ಒಡೆಯನಾದ ತಿರುಮಲೆಯ ಶ್ರೀನಿವಾಸ ತಾನು ಭಕ್ತರನ್ನು ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಾವಿರಾರು ವರ್ಷಗಳಿಂದ ಅಲ್ಲಿ ನೆಲೆಸಿ ತಾನು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತಿರುಮಲ ತಿರುಪತಿಯ ದೇವಸ್ಥಾನ ಶ್ರೀನಿವಾಸನ ಅಣತಿಯಂತೆ ಅವನ ಮನಸ್ಸಿನ ಇಚ್ಛೆಯಂತೆ ಸಮಗ್ರ ಭಾರತ ದೇಶದಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ನಾನಾ ವಿಧವಾದ ಕಾರ್ಯಗಳನ್ನು ಮಾಡ್ತಾ ಆ ಶ್ರೀನಿವಾಸನ ವರಪ್ರಸಾದವನ್ನು ಸಮಗ್ರ ಭಾರತ ದೇಶದ ಸಜ್ಜನತೆಗೆ ದೇವಸ್ಥಾನ ತಲುಪಿಸ್ತಾ ಇದೆ. ಆರಂಭದಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಆದ್ದರಿಂದ ಎಲ್ಲ ಗುರುಗಳನ್ನು ನೆನಪು ಮಾಡಿಕೊಳ್ತಾ ಇದ್ದೀವಿ. ಒಟ್ಟಿಗೆ ಮನೆಯಲ್ಲಿ ಕುಳಿತಂಥ ವ್ಯಕ್ತಿಗಳು ಕೂಡ ನಾವು ಶ್ಲೋಕವನ್ನು ಉಚ್ಚಾರ ಮಾಡಿದ ಕೂಡಲೇ ನೀವು ಕೂಡ ಪ್ರತ್ಯುಚ್ಚಾರವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. 7 ಬೆಟ್ಟಗಳ ಒಡೆಯನಾದ ಶ್ರೀನಿವಾಸನೇ ಇದೆಲ್ಲದಕ್ಕೂ ಸೂತ್ರಧಾರ. ಅವನ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇ ನಿಶಂ. ಇದೀಗ ಸಂಕಲ್ಪವನ್ನು ಮಾಡುವ ಸಮಯ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಚ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸಮಸ್ತಾಂ ಸಂಪದಾಂ ಅವಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಆಧಿವ್ಯಾದೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಚತುರ್ಥಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಗೋವೃಂದಾವನಗಂ
వృందాగమనం గోకులాధిపం ఉరుగాయం జగన్మోహం శ్రీనివాసం భజే నిశం. ಶ್ರೀಮದ್ ಭಗವದ್ಗೀತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಶ್ರೀ ವೇದವ್ಯಾಸದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಅಥ ಶ್ರೀಮದ್ಭಗವದ್ಗೀತಾಯಾಃ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ಶ್ರೀಭಗವಾನ್ ಉವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾ ಕವಿಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಶ್ರೀ ಭಗವಾನ್ ಉವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ
युगे युगे संभवामि युगे युगे जन्म कर्म च मे दिव्यम् जन्म कर्म च मे दिव्यम् एवं यो वेत्ति तत्त्वतः एवं यो वेत्ति तत्त्वतः त्यक्त्वा देहं पुनर्जन्म त्यक्त्वा देहं पुनर्जन्म नैति मामेति सोऽर्जुन नैति मामेति सोऽर्जुन वीतरागभयक्रोधाः वीतरागभयक्रोधाः मन्मया माम् उपाश्रिताः मन्मया माम् उपाश्रिताः बहवो ज्ञानतपसा बहवो ज्ञानतपसा पूता मद्भावमागताः पूता मद्भावमागताः ये यथा मां प्रपद्यन्ते ये यथा मां प्रपद्यन्ते तांस्तथैव भजाम्यहम् तांस्तथैव भजाम्यहम् मम वर्त्मानुवर्तन्ते मम वर्त्मानुवर्तन्ते मनुष्याः पार्थ सर्वशः मनुष्याः पार्थ सर्वशः काङ्क्षन्तः कर्मणां सिद्धिम् काङ्क्षन्तः कर्मणां सिद्धिम् यजन्त इह देवताः यजन्त इह देवताः क्षिप्रं हि मानुषे लोके क्षिप्रं हि मानुषे लोके सिद्धिर्भवति कर्मजा सिद्धिर्भवति कर्मजा चातुर्वर्ण्यं मया सृष्टम् चातुर्वर्ण्यं मया सृष्टम् गुणकर्म विभागशः गुणकर्म विभागशः तस्य कर्तारमपि माम् तस्य कर्तारमपि माम् विद्यकर्तारमव्ययम् विद्यकर्तारमव्ययम् न मां कर्माणि लिम्पन्ति न मां कर्माणि लिम्पन्ति न मे कर्मफले स्पृहा न मे कर्मफले स्पृहा इति मां योऽभिजानाति इति मां योऽभिजानाति कर्मभिर्न स बध्यते कर्मभिर्न स बध्यते एवं ज्ञात्वा कृतं कर्म एवं ज्ञात्वा कृतं कर्म पूर्वैरपि मुमुक्षुभिः पूर्वैरपि मुमुक्षुभिः कुरु कर्मैव तस्मात् त्वम् कुरु कर्मैव तस्मात् त्वम् पूर्वैः पूर्वतरं कृतम् पूर्वैः पूर्वतरं कृतम् किं कर्म किमकर्मेति किं कर्म किमकर्मेति कवयोऽप्यत्र मोहिताः कवयोऽप्यत्र मोहिताः तत्ते कर्म प्रवक्ष्यामि तत्ते कर्म प्रवक्ष्यामि यज्ञात्वा मोक्ष्यसे अशुभात् यज्ञात्वा मोक्ष्यसे अशुभात् कर्मणो ह्यपि बोद्धव्यम् कर्मणो ह्यपि बोद्धव्यम् बोद्धव्यं च विकर्मणः बोद्धव्यं च विकर्मणः अकर्मणश्च बोद्धव्यम् अकर्मणश्च बोद्धव्यम् गहना कर्मणो गतिः गहना कर्मणो गतिः कर्मण्यकर्म यः पश्येत् कर्मण्यकर्म यः पश्येत् अकर्मणि च कर्म यः अकर्मणि च कर्म यः स बुद्धिमान् मनुष्येषु स बुद्धिमान् मनुष्येषु स युक्तः कृत्स्नकर्मकृत् स युक्तः कृत्स्नकर्मकृत् यस्य सर्वे समारम्भाः यस्य सर्वे समारम्भाः कामसङ्कल्पवर्जिताः कामसङ्कल्पवर्जिताः ज्ञानाग्निदग्धकर्माणम् ज्ञानाग्निदग्धकर्माणम् तमाहुः पण्डितं बुधाः तमाहुः पण्डितं बुधाः त्यक्त्वा कर्मफलासङ्गम् त्यक्त्वा कर्मफलासङ्गम् नित्यतृप्तो निराश्रयः नित्यतृप्तो निराश्रयः कर्मण्यभिप्रवृत्तोऽपि कर्मण्यभिप्रवृत्तोऽपि नैव किञ्चित्
కరోతి సహా నైవ కించిత్ కరోతి సః నిరాశీర్యత చిత్తాత్మా నిరాశీర్యత చిత్తాత్మా త్యక్త సర్వపరిగ్రహః త్యక్త సర్వపరిగ్రహః శారీరం కేవలం కర్మ శారీరం కేవలం కర్మ కుర్వన్ ఆప్నోతి కిల్బిషం కుర్వన్ ఆప్నోతి కిల్బిషం యదృచ్ఛాలాభసంతుష్టో యదృచ్ఛాలాభసంతుష్టో ద్వంద్వాతీతో విమత్సరః ద్వంద్వాతీతో విమత్సరః సమసిద్ధావసిద్ధౌ చ సమసిద్ధావసిద్ధౌ చ కృత్వాపి న నిబధ్యతే కృత్వాపి న నిబధ్యతే గతసంగస్య ముక్తస్య గతసంగస్య ముక్తస్య జ్ఞానావస్థితచేతసః జ్ఞానావస్థితచేతసః యజ్ఞాయాచరతః కర్మ యజ్ఞాయాచరతః కర్మ సమగ్రం ప్రవిలీయతే సమగ్రం ప్రవిలీయతే బ్రహ్మార్పణం బ్రహ్మహవిః బ్రహ్మార్పణం బ్రహ్మహవిః బ్రహ్మాగ్నౌ బ్రహ్మణాహుతం బ్రహ్మాగ్నౌ బ్రహ్మణాహుతం బ్రహ్మైవ తేన గంతవ్యం బ్రహ్మైవ తేన గంతవ్యం బ్రహ్మకర్మ సమాధినా బ్రహ్మకర్మ సమాధినా దైవమేవాపరే యజ్ఞం దైవమేవాపరే యజ్ఞం యోగినః పర్యుపాసతే యోగినః పర్యుపాసతే బ్రహ్మాజ్ఞావపరే యజ్ఞం బ్రహ్మాజ్ఞావపరే యజ్ఞం యజ్ఞేనైవోపజుహ్వతి యజ్ఞేనైవోపజుహ్వతి శ్రోత్రాదీని ఇంద్రియాణ్యన్యే శ్రోత్రాదీనింద్రియాణన్యే సంయమాగ్నిషు జుహ్వతి సంయమాగ్నిషు జుహ్వతి శబ్దాదీన్ విషయాన్ అన్యః శబ్దాదీన్ విషయాన్ అన్యః ఇంద్రియాగ్నిషు జుహ్వతి ఇంద్రియాగ్నిషు జుహ్వతి సర్వాణీంద్రియకర్మాణి సర్వాణీంద్రియకర్మాణి ప్రాణకర్మాణి చాపరే ప్రాణకర్మాణి చాపరే ఆత్మసంయమయోగాగ్నౌ ఆత్మసంయమయోగాగ్నౌ జుహ్వతి జ్ఞానదీపితే జుహ్వతి జ్ఞానదీపితే ద్రవ్యయజ్ఞాస్తపోయజ్ఞాః ద్రవ్యయజ్ఞాస్తపోయజ్ఞాః యోగయజ్ఞాస్తథా పరే యోగయజ్ఞాస్తథా పరే స్వాధ్యాయజ్ఞానయజ్ఞాశ్చ స్వాధ్యాయజ్ఞానయజ్ఞాశ్చ యతయః శంసితవ్రతాః యతయః శంసితవ్రతాః అపానే జుహ్వతి ప్రాణం అపానే జుహ్వతి ప్రాణం ప్రాణే పానం తథా పరే ప్రాణే పానం తథా పరే ప్రాణాపానగతిరుద్ధ్వా ప్రాణాపానగతిరుద్ధ్వా ప్రాణాయామపరాయణాః ప్రాణాయామపరాయణాః అపరే నియతాహారాః అపరే నియతాహారాః ప్రాణాన్ ప్రాణేషు జుహ్వతి ప్రాణాన్ ప్రాణేషు జుహ్వతి సర్వేప్యేతే యజ్ఞవిదః సర్వేప్యేతే యజ్ఞవిదః యజ్ఞక్షపితకల్మషాః యజ్ఞక్షపితకల్మషాః యజ్ఞశిష్టామృతభుజో యజ్ఞశిష్టామృతభుజో యాంతి బ్రహ్మ సనాతనం యాంతి బ్రహ్మ సనాతనం నాయం లోకోస్త్యయజ్ఞస్య నాయం లోకోస్య యజ్ఞస్య కుతోన్యః కురు సత్వ
ಸತ್ತಮ ಕುತೋನ್ಯಃ ಕುರು ಸತ್ತಮ ಏವಂ ಬಹುವಿಧಾ ಯಜ್ಞಾಃ ಏವಂ ಬಹುವಿಧಾ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಕರ್ಮಜಾನ್ ವಿದಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ ಏವಂ ಜ್ಞಾತ್ವಾ ವಿಮೋಕ್ಷಸೆ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಜ್ಞಾನೇ ಪರಿಸಮಾಪ್ಯತೆ ತದ್ವಿದ್ಧಿ ಪ್ರಣಿಪಾತೇನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಜ್ಞಾನಿನಸ್ತತ್ವದರ್ಶಿನಃ ಯಜ್ಞಾತ್ವಾ ನ ಪುನರ್ಮೋಹಂ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ ಅಪಿ ಚೇದಸಿ ಪಾಪೇಭ್ಯಃ ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ ರುಜಿನಂ ಸಂತರಿಷ್ಯಸಿ ಯಥೇಧಾಂಸಿ ಸಮಿದ್ಧೋಗ್ನಿಃ ಯಥೈಧಾಂಸಿ ಸಮಿದ್ದೋಗ್ನಿಃ ಭಸ್ಮಸಾತ್ ಕುರುತೇರ್ಜುನ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಭಸ್ಮಸಾತ್ ಕುರುತೆ ತಥಾ ನ ಹಿ ಜ್ಞಾನೇನ ಸದೃಶಂ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ ಕಾಲೇನಾತ್ಮನಿ ವಿಂದತಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರಃ ಸಂಯತೇಂದ್ರಿಯಃ ಮತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಅಚಿರೇಣಾಧಿಗಚ್ಚತಿ ಅಗ್ನಶ್ಚ ಅಶ್ರದ್ಧದಾನಶ್ಚ ಅಶ್ನಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ನ ಸುಖಂ ಸಂಶಯಾತ್ಮನಃ ಯೋಗ ಸನ್ಯಸ್ತ ಕರ್ಮಾಣಂ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ ನಿಬದ್ಧಂತಿ ಧನಂಜಯ ತಸ್ಮಾದಜ್ಞಾನ ಸಂಭೂತಂ ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಹೃತ್ಸಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ ಆತಿಷ್ಠೋತ್ತಿಷ್ಠ ಭಾರತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಗೀತೆಯ 4ನೇ ಅಧ್ಯಾಯದ 37ನೇ ಶ್ಲೋಕದ ಚಿಂತನೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ.
ಯಥಾ ಏಧಾಂಸಿ ಸಮಿದ್ಧೋಗ್ನಿ. ಏಧಸ್ ಮತ್ತು ಸಮಿತ್ ಈ ಎರಡು ಶಬ್ದಗಳಿಗೂ ಕೂಡ ಅರ್ಥ ಒಂದೇ. ಅಂದರೆ ಬೆಂಕಿಯನ್ನು ಹೆಚ್ಚಿಸುವಂಥದ್ದು ಅಂತ ಅರ್ಥ. ಏಧತೆ ಅಂದರೆ ವರ್ಧತೆ, ಅಗ್ನಿ ಅನೇನ ಇತಿ ಏಧಸ್. ಸಮಿತ್ ಅಂದರೆ ಸಮಿಂಧಯತಿ ಇತಿ ಸಮಿತ್, ಇಂಧೀ ದೀಪ್ತವು ಧಾತು. ಅಂದರೆ ಬೆಂಕಿಯನ್ನು ಪ್ರಜ್ವಲಗೊಳಿಸುವಂಥದ್ದು ಹಾಗೆ ಅಂತ ಅರ್ಥ. ಕುಂಡದಲ್ಲಿ ಅಗ್ನಿ ಇದೆ, ತುಪ್ಪ ಸುರಿದಾಗ ಅಗ್ನಿ ಪ್ರಜ್ವಲಿಸ್ತು, ಆಗ ಅದು ಇದ್ಧ ಅಂತಾಯಿತು. ಇದ್ಧ ಅಂದರೆ ಪ್ರಜ್ವಲಿಸ್ತು. ಸಮಿತ್ತುಗಳನ್ನು ಹಾಕಿದ್ವಿ, ಆಗ ಧಗಧಗ ಪ್ರಜ್ವಲಿಸ್ತು, ಆಗ ಅದು ಸಮಿದ್ಧ ಆಯಿತು. ಸಮಿದ್ಧ ಆಯಿತು ಅಂದರೆ ಧಗಧಗ ಪ್ರಜ್ವಲಿಸ್ತು. ಕಟ್ಟಿಗೆಯ ತುಂಡುಗಳನ್ನು ಇಡ್ತೇವೆ, ಹೋಮ ಮುಗಿದಾಗ ಕಟ್ಟಿಗೆ ಎಲ್ಲ ಹುತ ಆಯಿತು, ಎಲ್ಲವೂ ಬೂದಿಯಾಯಿತು. ಸಮಿದ್ಧ ಅಗ್ನಿ ಯಥಾ ಏಧಾಂಸಿ ಭಸ್ಮಸಾತ್ ಕುರುತೆ. ಚೆನ್ನಾಗಿ ಪ್ರಜ್ವಲಿಸುವ ಬೆಂಕಿ ಹೇಗೆ ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡುತ್ತೋ ಹಾಗೆ ಅಪರೋಕ್ಷ ಜ್ಞಾನ ಅಂದರೆ ಭಗವಂತನ ಸಾಕ್ಷಾತ್ಕಾರ ಎಲ್ಲ ಕರ್ಮಗಳನ್ನು ಬೂದಿ ಮಾಡುತ್ತದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಒಂದು ಬಿದಿರ ಮೆಳೆಯಲ್ಲಿ ಬೆಂಕಿ ಸಣ್ಣಗೆ ಕಾಣಿಸ್ಕೊಳ್ಳುತ್ತೆ, ಗಾಳಿ ಬೀಸಿದಾಗ ಆ ಬೆಂಕಿ ಪ್ರಜ್ವಲಿಸ್ತು, ಮುಂದೆ ಅದರ ಕೆನ್ನಾಲಿಗೆ ಇಡೀ ಕಾಡನ್ನು ವ್ಯಾಪಿಸುತ್ತೆ. ಆ ತುಂಡು ಎಲ್ಲ ಕಾಡಿನ ಹೆಮ್ಮರಗಳೆಲ್ಲ ಕಾಳಿಗಿಚ್ಚಿಗೆ ಸುಟ್ಟು ಬೂದಿ ಆಯಿತು. ಸಮಿದ್ಧ ಅಗ್ನಿ ಯಥಾ ಏಧಾಂಸಿ ಭಸ್ಮಸಾತ್ ಕುರುತೆ. ಹೀಗೆ ಸಣ್ಣದಾಗಿ ಬಿದಿರ ಮೆಳೆಯಲ್ಲಿ ಕಾಣಿಸಿಕೊಂಡ ಬೆಂಕಿ ಗಾಳಿಯಿಂದ ಪ್ರಜ್ವಲಿಸಿ ಇಡೀ ಕಾಡಿನ ಮರಗಳನ್ನೆಲ್ಲ ಹೇಗೆ ಸುಟ್ಟು ಬಿಡುತ್ತೆ, ಹಾಗೆ ಪ್ರಜ್ವಲಿಸುವ ಬೆಂಕಿಯಂತೆ ಅಪರೋಕ್ಷ ಜ್ಞಾನ ಅಂದರೆ ಸಾಕ್ಷಾತ್ಕಾರ ಎಲ್ಲ ಕರ್ಮಗಳು ಅನ್ನುವಂಥ ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೆ. ಇನ್ನೂ ಒಂದು ಉದಾಹರಣೆ ನಾವು ಗಮನಿಸೋದಾದರೆ, ಬೆಟ್ಟದ ಗಾತ್ರದಷ್ಟು ದೊಡ್ಡ ಹತ್ತಿಯ ರಾಶಿ ಇದೆ. ಸಣ್ಣ ಒಂದು ಬೆಂಕಿಯ ಕಿಡಿ ಅದರ ಮೇಲೆ ಬಿತ್ತು. ಆ ಬೆಂಕಿ ಹತ್ತುಕೊಂಡು ಎಲ್ಲ ಹಕ್ಕಿಯು ಕ್ಷಣ ಮಾತ್ರದಲ್ಲಿ ಬೂದಿಯಾಯಿತು. ಹೀಗೆ ಪ್ರಜ್ವಲಿಸುವ ಬೆಂಕಿ ಹೇಗೆ ಮರಗಳನ್ನು ಸುಟ್ಟು ಹಾಕತ್ತೆ, ಹೇಗೆ ಕುಂಡದಲ್ಲಿ ಪ್ರಜ್ವಲಿಸುವ ಅಗ್ನಿ ಹಾಕಿದ ಕಟ್ಟಿಗೆಗಳನ್ನು ಹೇಗೆ ಭಸ್ಮ ಮಾಡುತ್ತೆ, ಹತ್ತಿಯಲ್ಲಿ ಬಿದ್ದ ಬೆಂಕಿ ಆ ಇಡೀ ಹತ್ತಿಯ ರಾಶಿಯನ್ನು ಹೇಗೆ ಸುಟ್ಟು ಬೂದಿ ಮಾಡಿಬಿಡುತ್ತೆ, ಹಾಗೆ ಅಪರೋಕ್ಷ ಜ್ಞಾನ ಅನ್ನುವ ಬೆಂಕಿ ಎಲ್ಲ ಕರ್ಮಗಳನ್ನು ಸುಟ್ಟು ಬಿಡುತ್ತೆ ಅಂತ ಇದ್ದಾರೆ. ಎಲ್ಲ ಕರ್ಮಗಳನ್ನು ಸುಟ್ಟು ಬಿಡುತ್ತೆ ಅಂದರೆ ಏನರ್ಥ? ಕರ್ಮ ಅನ್ನೋದು ಮೂರು ವಿಧ. ಭಗವಂತನ ಸಾಕ್ಷಾತ್ಕಾರಕ್ಕಿಂತ ಮುಂಚೆ ಮಾಡಿದ ಕರ್ಮ, ಭಗವಂತನ ಸಾಕ್ಷಾಜ್ಞಾನ ಪಡೆದ ಮೇಲೆ ಮಾಡಿದ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅಂತ. ಪ್ರಾರಬ್ಧ ಕರ್ಮಕ್ಕೆ ನಾಶ ಇಲ್ಲ, ಅದನ್ನು ಅನುಭವಿಸೇ ತೀರಬೇಕು. ಅಪರೋಕ್ಷ ಜ್ಞಾನೋತ್ತರವಾದ ಕರ್ಮ ಅಂದರೆ ಭಗವಂತನ ಸಾಕ್ಷಾತ್ಕಾರ ಆದ ಮೇಲೆ ಮಾಡಿದ ಕರ್ಮಗಳು ಅದವನಿಗೆ ಅಂಟೋದೇ ಇಲ್ಲ. ಆದರೆ ಅಪರೋಕ್ಷ ಜ್ಞಾನ ಆದಮೇಲೆ ಮಾಡಿದ ಮೋಕ್ಷ ಸಾಧನವಾದ ಪುಣ್ಯಗಳಿದೆಯಲ್ಲ, ಆ ಮೋಕ್ಷ ಸಾಧನವಾದ ಪುಣ್ಯಕರ್ಮಗಳು ಅದು ನಾಶ ಆಗಲ್ಲ, ಅದು ಅಂಟ್ಕೊಳ್ಳುತ್ತೆ. ಅನಿಷ್ಟ ಪುಣ್ಯ ಮತ್ತು ಪಾಪಗಳೇನಿದೆ, ಅಪರೋಕ್ಷ ಜ್ಞಾನ ಬರುವಾಗ ಅದು ಬೆಂಕಿಯಾಗಿ ಬಂತು. ಎಲ್ಲ ಕರ್ಮಗಳು ಎಲ್ಲ ಪಾಪ ಕರ್ಮಗಳು ಅದನ್ನು ಸುಟ್ಟು ಹಾಕ್ತು. ಆದರೆ ಮೋಕ್ಷ ಸಾಧನವಾದ ಪುಣ್ಯಕರ್ಮಗಳು ಜ್ಞಾನದ ಸಂಗಾತಿ, ಅದನ್ನು ಸುಡೋದಿಲ್ಲ. ಕರ್ಮವನ್ನು ಸುಡೋದು ಅಂದರೆ ಏನರ್ಥ? ಕಟ್ಟಿಗೆಯನ್ನು ಬೆಂಕಿ ಸುಡೋದು ನಮಗೆ ಅರ್ಥ ಆಗತ್ತೆ. ಕರ್ಮಗಳನ್ನು ಅಪರೋಕ್ಷ ಜ್ಞಾನ ಅನ್ನುವ ಬೆಂಕಿ ಸುಡೋದು ಅಂದರೆ ಏನರ್ಥ? ಅದಕ್ಕೆ ಅರ್ಥ, ಒಂದು ಬೀಜ ಇದೆ, ಆ ಬೀಜ ನೆಟ್ಟರೆ ಅದು ಮರವಾಗತ್ತೆ, ಆ ಬೀಜವನ್ನು ಸುಟ್ಟರೆ ಅದು ನಿರ್ಮೂಲ ಆಗತ್ತೆ, ಅದು ಮತ್ತೆ ಮರವನ್ನು ಹುಟ್ಟಿಸೋದಿಲ್ಲ. ಹಾಗೆ ಬೀಜ ಸುಟ್ಟರೆ ಮತ್ತು ಅದು ಹೇಗೆ ಚಿಗುರೋದಿಲ್ವೋ ಹಾಗೆ ಕರ್ಮದ ಮೂಲ ನಾಶ ಆದರೆ ಆಗ ಕರ್ಮದ ಚಕ್ರ ತಿರುಗೋದಿಲ್ಲ, ಸಂಸಾರದ ಕಾಟ ತಪ್ಪಿ ಹೋಗುತ್ತೆ, ಬದುಕಿನ ಎಲ್ಲ ಜಂಜಾಟಗಳು ಕೂಡ ನಾಶವಾಗತ್ತೆ. ಈಗ ಪಾಂಡವರೆಲ್ಲ ಭಗವಂತನ ಸಾಕ್ಷಾತ್ಕಾರ ಪಡೆದವರು, ಅಪರೋಕ್ಷ ಜ್ಞಾನಿಗಳು. ಹಾಗಾಗಿ ಅವರ ಕರ್ಮ ನಿರ್ಬೀಜವಾಗಿದೆ. ಆದರೆ ಪ್ರಾರಬ್ಧ ಕರ್ಮ ಕೆಲಸ ಮಾಡ್ತಾ ಇದೆ. ಆ ಪ್ರಾರಬ್ಧ ಕರ್ಮ ಕೆಲಸ ಮಾಡ್ತಾ ಇರೋದರಿಂದ ಈ ಮನುಷ್ಯ ಜನ್ಮ, ಬದುಕಿನ ಜಂಜಾಟ ಎಲ್ಲವೂ ಕೂಡ ಅವರ ಜೊತೆಯಲ್ಲಿದೆ. ಯಾವಾಗ ಪ್ರಾರಬ್ಧ ಕರ್ಮ ತೀರತ್ತೆ, ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಯಾವಾಗ ಪ್ರಾರಬ್ಧ ಕರ್ಮ ತೀರಿಬಿಡುತ್ತೆ, ಅವನಿಗೆ ಸಂಸಾರವನ್ನು ದಾಟಲಿಕ್ಕೆ ದೋಣಿ ಸಿದ್ಧವಾಗಿರುತ್ತೆ.
ಅಲ್ಲಿ ಕುಳಿತುಕೊಂಡು ಆಚೆ ದಡಕ್ಕೆ ಹೋಗಿ ಭಗವಂತನ ಲೋಕವನ್ನು ಸೇರ್ತಾರೆ. ಆ ಅಪರೋಕ್ಷ ಜ್ಞಾನ ಈ ಎಲ್ಲ ಉಳಿದ ಎಲ್ಲ ಕರ್ಮಗಳನ್ನು ಸುಟ್ಟು ಬಿಡುತ್ತೆ. ಪ್ರಾರಬ್ಧ ಕರ್ಮ ಒಂದು ಉಳಿದಿರುತ್ತೆ. ಪ್ರಾರಬ್ಧ ಕರ್ಮ ಮುಗಿದು ಕೂಡಲೇ ಅವರು ಭಗವಂತನನ್ನು ಹೋಗಿ ಸೇರ್ತಾರೆ. ಹೀಗೆ ಅರ್ಜುನ ತನ್ನ ಅಪರೋಕ್ಷ ಜ್ಞಾನದ ಬೆಂಕಿಯಿಂದ ಎಲ್ಲ ದುರಿತಗಳನ್ನು ನಾಶಪಡಿಸಿಕೊಂಡಿದ್ದಾನೆ. ಜ್ಞಾನವನ್ನು, ಅಪರೋಕ್ಷ ಜ್ಞಾನವನ್ನು ದೋಣಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಈ ಶ್ಲೋಕದಲ್ಲಿ ಬೆಂಕಿ ಅಂತ ಹೇಳಿದರು. ಅವನು ದೋಣಿ ಏರಲಿಕ್ಕೆ ಪ್ರಾರಬ್ಧ ಕರ್ಮ ಒಂದು ಅಡ್ಡಿಯಾಗಿದೆ. ಆ ಪ್ರಾರಬ್ಧ ಕರ್ಮದ ತೊಡಕು ಹೋದ ಕೂಡಲೇ ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವಾಗ ಇನ್ನಷ್ಟು ಪುಣ್ಯ ಗಳಿಸಿಕೊಂಡು ಮತ್ತೆ ದೋಣಿ ಏರ್ತಾನೆ, ಭಗವಂತನ ಕಡೆಗೆ ನಡೀತಾನೆ. ಇದನ್ನೇ ಭಗವಂತ ತಿಳಿಸ್ತಾ ಇದ್ದಾನೆ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಜ್ಞಾನಪ್ಲವೇನೈವ ಸಂತರಿಷ್ಯಸಿ ಅಂತ ಭವಿಷ್ಯತ್ ಕಾಲ ಪ್ರಯೋಗ ಮಾಡಿದ್ದಾರೆ. ನಿನಗೀಗ ಅಪರೋಕ್ಷ ಜ್ಞಾನ ಬಂದಿದೆ, ನಿನ್ನ ಕರ್ಮಗಳನ್ನು ನೀನು ಸುಟ್ಟುಕೊಂಡಿದ್ದಿ, ಆದರೆ ಪ್ರಾರಬ್ಧ ಕರ್ಮ ಉಳಿದಿದೆ. ಪ್ರಾರಬ್ಧ ಕರ್ಮ ತೀರದ ಮೇಲೆ ನೀನು ಈ ಸಂಸಾರ ಸಾಗರವನ್ನು ದಾಟಿ ನನ್ನನ್ನು ಬಂದು ಸೇರ್ತಿ. ಹಾಗೆ ಅಂತ ಕೃಷ್ಣ ಹಿಂದಿನ ಶ್ಲೋಕದಲ್ಲೂ ಕೂಡ ತಿಳಿಸಿದ್ದಾನೆ. ಹೀಗೆ ಆ ಕೃಷ್ಣನ ಮಾತುಗಳ ಮರ್ಮವನ್ನು ನಾವು ಅರ್ಥವನ್ನು ಮಾಡ್ಕೋಬೇಕು. ಈ ಶ್ಲೋಕದ ಸಮಗ್ರ ಪ್ರತಿಪದದ ಅರ್ಥ ಹೀಗಿದೆ: ಹೇ ಅರ್ಜುನ, ಅಂದರೆ ಹೇ ಅರ್ಜುನನೇ, ಸಮಿದ್ಧ, ಚೆನ್ನಾಗಿ ಧಗಧಗಿಸ್ತಾ ಇರತಕ್ಕಂತಹ ಅಗ್ನಿ ಬೆಂಕಿಯು, ಏಧಾಂಸಿ ಉರುವಲುಗಳನ್ನು, ಕಟ್ಟಿಗೆಗಳನ್ನು ಯಥಾ ಹೇಗೆ ಭಸ್ಮಸಾತ್ ಬೂದಿಯಾಗಿ ಕುರುತೆ ಮಾಡುತ್ತದೆಯೋ ತಥಾ ಹಾಗೆ ಜ್ಞಾನಾಗ್ನಿ ಅಪರೋಕ್ಷ ಜ್ಞಾನವೆಂಬ ಬೆಂಕಿಯು ಸರ್ವಕರ್ಮಾಣಿ ಎಲ್ಲ ದುರಿತಗಳನ್ನು ಭಸ್ಮಸಾತ್ ಸುಟ್ಟು ಬೂದಿಯಾಗಿ ಕುರುತೆ ಮಾಡುತ್ತದೆ. ಈ ಶ್ಲೋಕದಲ್ಲಿ ಅರ್ಜುನ ಅಂತ ಕೃಷ್ಣ ಸಂಬೋಧನೆ ಮಾಡ್ತಾ ಇದ್ದಾನೆ. ಅರ್ಜುನ ಅಂದರೆ ಅರ್ಜಿಸಿಕೊಂಡವನು. ಏನನ್ನು ಅರ್ಜಿಸಿಕೊಂಡವನು? ಅಪರೋಕ್ಷ ಜ್ಞಾನದ ದಾರಿಯನ್ನು ಅರ್ಜಿಸಿಕೊಂಡವನು, ಸಂಪಾದಿಸಿಕೊಂಡವನು. ಅರ್ಥಾತ್ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡವನು. ಆದ್ದರಿಂದ ಅವನನ್ನು ಅರ್ಜುನ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಅರ್ಜುನ ಅನ್ನೋ ಶಬ್ದಕ್ಕೆ ಬಿಳಿ ಅಂತ ಅರ್ಥ ಸಂಸ್ಕೃತ ಭಾಷೆಯಲ್ಲಿ. ಹೊರಗೂ ಬಿಳಿಯಾಗಿದ್ದಾನೆ, ಯಾವುದೇ ಕಪ್ಪು ವ್ಯವಹಾರಗಳು ಅವನಿಂದ ನಡೀತಾ ಇಲ್ಲ. ಹಾಗೆ ಅಂತರಂಗ ಬಹಿರಂಗಗಳಲ್ಲಿ ಪರಿಶುದ್ಧನಾಗಿದ್ದಾನೆ, ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾನೆ. ಅದರಿಂದ ಎಲ್ಲ ಕರ್ಮಗಳು ಅಂಟದೇ ಇರೋ ಹಾಗೆ ಮಾಡಿಕೊಂಡಿದ್ದಾನೆ. ಪ್ರಾರಬ್ಧ ಕರ್ಮವನ್ನು ಮುಗಿಸಿಕೊಂಡ ಕೂಡಲೇ ಅವನು ಭಗವಂತನನ್ನು ಸೇರ್ತಾನೆ. ಹೀಗೆ ಆ ಅಪರೋಕ್ಷ ಜ್ಞಾನ ಅನ್ನುವ ಬೆಂಕಿ, ಅಪರೋಕ್ಷ ಜ್ಞಾನ ಅಂದರೆ ಭಗವಂತನನ್ನು ಕಣ್ಣಾರೆ ಕಾಣೋದು ಅಂತ ಅರ್ಥ. ಆ ಭಗವಂತನನ್ನು ಸ್ವರೂಪದ ಕಣ್ಣಿನಿಂದ ಕಂಡಾಗ ಎಲ್ಲ ಕರ್ಮಗಳು ಭಸ್ಮವಾಗತ್ತೆ, ನಿರ್ಬೀಜವಾಗತ್ತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಜ್ಞಾನದ ಪ್ರಶಂಸೆಗೋಸ್ಕರ ಹೊರಟಂತಹ ಮೂರನೆಯ ಪದ್ಯ ಇದು. ಪರಮಾತ್ಮ ಇಲ್ಲಿ ನಿರೂಪಣೆ ಮಾಡಿರತಕ್ಕ ಜ್ಞಾನ ಅಂತಂದರೆ ಅದು ಕೇವಲ ಹೊರಗಡೆಯ ಕಾಲೇಜುಗಳಲ್ಲಿ ಪಡೆಯುವಂತಹ ಕಮರ್ಷಿಯಲ್ ಜ್ಞಾನ ಅಲ್ಲ, ಇದು ಅಧ್ಯಾತ್ಮ ವಿಜ್ಞಾನ. ಈ ಅಧ್ಯಾತ್ಮ ವಿಜ್ಞಾನವನ್ನು ಇಲ್ಲಿ ಕೃಷ್ಣ ಜ್ಞಾನ ಅನ್ನೋ ಪದದಿಂದ ತಗೊಂಡಿದ್ದಾನೆ. ಬರೇ ಜ್ಞಾನ ಅಂತ ಅಷ್ಟೇ ಅಲ್ಲ, ಇದು ಸಾಕ್ಷಾತ್ಕಾರ ಎಂಬ ಜ್ಞಾನವನ್ನು ಜ್ಞಾನ ಶಬ್ದದಿಂದ ತಗೊಳ್ಬೇಕು. ಹಿಂದೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಎಂಬುದಾಗಿ ಜ್ಞಾನವನ್ನು ಅಗ್ನಿ ಅಂತ ಕೃಷ್ಣ ಹೇಳಿದ್ದ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇಲ್ಲಿ ಜ್ಞಾನ ಅಂತಂದರೆ ಭಗವಂತನ ಸಾಕ್ಷಾತ್ಕಾರ ಅಂತ ಅರ್ಥ. ಭಗವಂತನ ಸಾಕ್ಷಾತ್ಕಾರಕ್ಕಿಂತಲೂ ಶ್ರೇಷ್ಠವಾದ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಇಹ ಅಂತಂದರೆ ಈ ವಿದ್ವತ್ ಪ್ರಪಂಚದಲ್ಲಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧ್ಯವಾದದ್ದು, ಸದೃಶವಾದದ್ದು ಇನ್ನೊಂದಿಲ್ಲ. ಭಗವಂತನ ಸಾಕ್ಷಾತ್ಕಾರಕ್ಕೆ ಸದೃಶವಾದದ್ದು ಇನ್ನೊಂದಿಲ್ಲ ಅನ್ನೋ ಸಂಗತಿ ಹಿ ಅಂದರೆ ವಿದ್ವತ್ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿದೆ ಅಂತ ಅರ್ಥ. ಏನದು ಅಂತಂದರೆ ಆ ಭಗವಂತನ ಸಾಕ್ಷಾತ್ಕಾರ ನಮ್ಮ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳನ್ನು ಅದು ಸುಟ್ಟು ಹಾಕಿಬಿಡುತ್ತೆ. ಜೊತೆಯಲ್ಲಿ ಆ ಪಾಪಗಳು ಅಂಟಿಕೊಂಡ ಆತ್ಮನನ್ನು ಸ್ವಚ್ಛವಾಗಿ ತೊಳೆಯುತ್ತೆ. ಮತ್ತೆಂದೂ ಆತ್ಮ ಕೊಳೆಯಾಗದಂತೆ ಆತ್ಮವನ್ನು ತೊಳೆಯುತ್ತೆ. ಅಂಥದ್ದು ಈ
ಪರಮಾತ್ಮನ ಸಾಕ್ಷಾತ್ಕಾರ. ಈ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದರ ಹಿಂದೆ ಕೆಲವು ಶ್ಲೋಕಗಳಲ್ಲಿ ಬಂದಿದೆ. ಅದು ಎಲ್ಲ ಸಂಚಿತವಾದ ಕರ್ಮಗಳನ್ನೆಲ್ಲ ಸುಟ್ಟು ಹಾಕಿಬಿಡುತ್ತೆ. ಮುಂದೆ ಬರುವ ಕರ್ಮಗಳನ್ನು ನಮಗೆ ಅಂಟಿಸದೆ ಕಾಪಾಡುತ್ತೆ. ಪ್ರಾರಬ್ಧ ಕರ್ಮವನ್ನು ಮಾತ್ರ ಉಳಿಸಿರುತ್ತೆ ಸಾಧನೆಯನ್ನು ಮುಂದುವರಿಸುವುದಕ್ಕೋಸ್ಕರ. ಹೀಗೆ ಸಾಧನೆಯ ಮುಂದುವರಿಕೆಗಾಗಿ ಅದು ಪ್ರಾರಬ್ಧ ಕರ್ಮವನ್ನು ಉಳಿಸುತ್ತೆ. ಭಗವಂತನ ಸಾಕ್ಷಾತ್ಕಾರ ನಮ್ಮ ಪಾಪವನ್ನು ತೊಳೆದು ಸ್ವಚ್ಛ ಮಾಡುವಷ್ಟು ಜ್ಞಾನದಲ್ಲಿ ಇನ್ನು ಈ ಪ್ರಪಂಚದಲ್ಲಿ ಯಾವುದೂ ನಮ್ಮನ್ನು ಅಷ್ಟು ಸ್ವಚ್ಛವಾಗಿ ತೊಳೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಹಿ ಜ್ಞಾನೇನ ಸದೃಶಂ. ಜ್ಞಾನ ಅಂದರೆ ಬರೇ ತಿಳುವಳಿಕೆ ಅಂತಲ್ಲ, ಭಗವಂತನ ಅಪರೋಕ್ಷ ಜ್ಞಾನ, ಭಗವಂತನ ಸಾಕ್ಷಾತ್ಕಾರಕ್ಕಿಂತಲೂ ಅತ್ಯಂತ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಜ್ಞಾನೀತು ಆತ್ಮೈವ ಮೇ ಮತಂ. ಜ್ಞಾನಿ ಅಂತಂದರೆ ಅವನು ನಾನೇ, ಅಷ್ಟು ನನಗೆ ಹತ್ತಿರದವನು ಅಂತ. ಯಾಕೆಂದರೆ ಆ ಭಗವಂತನ ತತ್ವಜ್ಞಾನ ಅತ್ಯಂತ ಪವಿತ್ರವಾದ ವಸ್ತು. ಅಂಥ ತತ್ವಜ್ಞಾನವನ್ನು ಪಡೆದ ತತ್ವಜ್ಞಾನಿಗಳು ಅವರು ಅಂಥ ಪೂತಾತ್ಮರು. ಅದಕ್ಕೆ ಕೃಷ್ಣ ಜ್ಞಾನಿಗಳನ್ನು ಅಷ್ಟು ಪ್ರಶಂಸೆ ಮಾಡ್ತಾನೆ. ಮೈತ್ರೇಯರು ಮುಂದೆ ನಿನಗೆ ಗಂಗಾದ್ವಾರದಲ್ಲಿ ಸಿಗುತ್ತಾರೆ. ಆ ಮೈತ್ರೇಯರ ಮೂಲಕ ನೀನು ತತ್ವಜ್ಞಾನವನ್ನು ಪಡೆಯುವವನಾಗು ಎಂಬುದಾಗಿ ತಿಳಿಸಿದ್ದಾನೆ. ಅದೇ ಪ್ರಕಾರ ಹರಿದ್ವಾರದಲ್ಲಿ ಹೋದಾಗ ವಿದುರ ಮೈತ್ರೇಯರ ಸಮಾಗಮವಾಯಿತು. ಕೃಷ್ಣನ ತತ್ವೋಪದೇಶ ವಿದುರನಿಗೆ ಮೈತ್ರೇಯರ ಮೂಲಕ ದೊರಕಿತು. ಅಂದರೆ ತಾನು ಪರಂಧಾಮಕ್ಕೆ ತೆರಳುವ ಮುಂಚೆ ಯಾರಿಗೆ ತತ್ವಜ್ಞಾನವನ್ನು ತಲುಪಿಸಬೇಕು ಅನ್ನುವಂತಹ ಪೂರ್ವ ನಿರ್ಧಾರ ಮಾಡಿ ಕೃಷ್ಣ ಅವರಿಗೆಲ್ಲ ತತ್ವಜ್ಞಾನ ತಲುಪಿಸುವ ವ್ಯವಸ್ಥೆ ಮಾಡಿದ. ತನ್ನ ನಂತರ ಬರುವವರಿಗೂ ತತ್ವಜ್ಞಾನ ತಲುಪಿಸಬೇಕು ಅಂಥೇಳಿ ಉದ್ಧವನಿಗೆ ಉಪದೇಶ ಮಾಡಿ ಉದ್ಧವನನ್ನು ಇಲ್ಲಿಯೇ ಬಿಟ್ಟು ಪರಮಾತ್ಮ ಪರಂಧಾಮಕ್ಕೆ ತೆರಳಿದ. ಹೀಗೆ ಭಗವಂತನಿಗೆ ಜ್ಞಾನದ ಬಗ್ಗೆ, ಜ್ಞಾನ ಪ್ರಸಾರದ ಬಗ್ಗೆ ಇರುವ ಕಳಕಳಿ, ಕಾಳಜಿಯನ್ನು ನಾವು ಭಾಗವತದ ಕೃಷ್ಣನ ಕಥೆಗಳಲ್ಲಿ ಕಾಣ್ತೇವೆ. ಇಂತಹ ಜ್ಞಾನ, ಆ ಜ್ಞಾನವನ್ನು ಪಡೆದು ಅದರ ಪಕ್ವಸ್ಥಿತಿಗೆ ತಲುಪಿದಾಗ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಮೊದಲು ಭಗವಂತನ ಮಹಿಮಾ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಅನಂತರ ಧ್ಯಾನ ಮಾಡಬೇಕು, ಅನಂತರ ಭಗವಂತನ ಸಾಕ್ಷಾತ್ಕಾರವಾಗತ್ತೆ. ಅಂತಹ ಭಗವಂತನ ಸಾಕ್ಷಾತ್ಕಾರಕ್ಕೆ ಸದೃಶವಾದ ಮತ್ತೊಂದು ಪವಿತ್ರವಾದ ವಸ್ತು ಈ ಜಗತ್ತಿನಲ್ಲಿಯೇ ಇನ್ನೊಂದಿಲ್ಲ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆಂದರೆ ಬರೇ ಲೆಸನ್ಸ್ ಕಳುಹಿಸಿದರೆ ಅದರೊಳಗೆ ಎಸೆನ್ಸ್ ತೆಗೆದುಕೊಳ್ಳೋ ಬುದ್ಧಿವಂತಿಕೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ತಾನು ಅಧ್ಯಾಪಕರನ್ನೇ ಕಳುಹಿಸಿಕೊಟ್ಬಿಡ್ತಾನೆ. ದೂರದ ಕಲಾಪಕ್ಕೆ ಉದ್ಧವರನ್ನೇ ಕಳುಹಿಸಿದ, ವಿದುರರಿಗೆ ಮೈತ್ರೇಯರನ್ನೇ ಕಳುಹಿಸಿದ, ಮುಂದಿನ ಪೀಳಿಗೆಗೆ ಉದ್ಧವರನ್ನೇ ವ್ಯವಸ್ಥೆ ಮಾಡಿದ. ಇದು ಅಧ್ಯಾತ್ಮ ಕ್ಷೇತ್ರದಲ್ಲಿ ಬರೇ ಪುಸ್ತಕ ಮುದ್ರಣ ಆದ ಮಾತ್ರಕ್ಕೆ, ಮುದ್ರಿತ ಪುಸ್ತಕವನ್ನು ಓದಿದ ಮಾತ್ರಕ್ಕೆ ನಮಗೆ ಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಗುರುಗಳಲ್ಲಿ ನಿಂತು ಗುರುಗಳ ಮೂಲಕ ನಮಗೆ ಆ ಜ್ಞಾನವನ್ನು ಉಪದೇಶ ಮಾಡಬೇಕು. ಆ ಗುರುಗಳಲ್ಲಿ ನಿಂತು ಅವನು ಪ್ರಸನ್ನನಾಗಬೇಕು, ಅನುಗ್ರಹ ಮಾಡಬೇಕು. ಅಂತಹ ಶ್ರವಣಾದಿ ಸಾಧನೆಗಳಿಂದ ಮುಂದೆ ಸಾಕ್ಷಾತ್ಕಾರ ಬರುತ್ತೆ. ಅಂತಹ ಸಾಕ್ಷಾತ್ಕಾರಕ್ಕೆ ಸದೃಶವಾದ ವಸ್ತು, ಪವಿತ್ರವಾದ ವಸ್ತು ಮತ್ತೊಂದಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಈ ಜ್ಞಾನ ಎಲ್ಲಿಂದ ಪಡೆಯಬೇಕು, ಯಾರಿಂದ ಪಡೆಯಬೇಕು ಅಂತ ಮುಂದೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸ್ವಯಂ ಆತ್ಮನಿ ವಿಂದತಿ. ಈ ಜ್ಞಾನ ಹೊರಗಿನಿಂದ ಯಾರಿಂದಲೋ ಪಡೆಯುವಂಥದ್ದಲ್ಲಪ್ಪ, ಅದು ನಿನ್ನೊಳಗೆ ಇದೆ. ಅದನ್ನೇ ನೀನು ಹುಡುಕಿ ತೆಗೆದುಕೊಳ್ಳಬೇಕು. ಸಾಕ್ಷಾತ್ಕಾರ ಅನ್ನೋದು ಹೊರಗಿನಿಂದ ಪಡೆಯೋ ಕ್ರಿಯೆ ಅಲ್ಲ, ಅದು ಹೊರಗಿನಿಂದ ಪಡೆಯುವಂಥದ್ದು ಏನೂ ಇಲ್ಲ. ನಮ್ಮೊಳಗೆ ಇರುವುದನ್ನು ನಾವೇ ಅದನ್ನು ಹುಡುಕಿ ತೆಗೀಬೇಕು. ಅದನ್ನೇ ಸ್ವಯಂ ಆತ್ಮನಿ ವಿಂದತಿ ಅಂತ ಇದ್ದಾರೆ. ಅಂದರೆ ನಮ್ಮ ಸ್ವರೂಪಕ್ಕೆ ಆಚ್ಛಾದನ ಆಗಿರತಕ್ಕಂತಹ ಪರದೆಯನ್ನು ಸರಿಸಿಕೊಂಡಾಗ ನಮ್ಮ ಸ್ವರೂಪದಲ್ಲೇ ಇರತಕ್ಕ ಭಗವಂತನ ಜ್ಞಾನ ನಮ್ಮ ಅರಿವಿಗೆ ಬರುತ್ತೆ. ಸ್ವರೂಪದ ಕಣ್ಣಿನಿಂದ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಆ ಭಗವಂತ ಕರುಣಿಸಿ ಅವನು ತೋರಿಸಿಕೊಳ್ಳಬೇಕು. ಅವನು ತೋರಿಸಿಕೊಂಡಾಗ, ನಮಗೆ ನೋಡುವ ಶಕ್ತಿಯನ್ನು ಕೊಟ್ಟಾಗ ನಮ್ಮ ಸ್ವರೂಪದ ಕಣ್ಣಿನಿಂದಲೇ ಆ ಭಗವಂತನನ್ನು ನೋಡ್ತೇವೆ. ಅದಕ್ಕೆ ಸಾಕ್ಷಾತ್ಕಾರ ಅಂತ ಇದ್ದಾರೆ. ಆದ್ದರಿಂದ ಭಗವಂತ ಪ್ರಸನ್ನನಾಗಿ, ಭಗವಂತ ಅವನೇ ಒಲಿದು ಅವನ ಸಾಕ್ಷಾತ್ಕಾರವನ್ನು ನಮಗೆ ಒಳಗಿಂದ ಒದಗಿಸಿಕೊಡಬೇಕು. ಆದ್ದರಿಂದ ಆ ಭಗವಂತನ ಸಾಕ್ಷಾತ್ಕಾರ ಹೊರಗಿನಿಂದ ಪಡೆಯುವ ವ್ಯವಸ್ಥೆಯೂ ಇಲ್ಲ, ವಸ್ತುವೂ ಅಲ್ಲ. ಅದು ಒಳಗಿನಿಂದಲೇ ಇದ್ದದ್ದನ್ನು ನಾವು ಪಡೆಯಬೇಕು, ಇದ್ದದ್ದನ್ನು ಹೊರಗೆ ತೆಗೆಯಬೇಕು. ಆತ್ಮಸ್ವರೂಪಕ್ಕೆ ನಾನಾ ಪರದೆಗಳಿದೆ. ಆ ಪರದೆಗಳನ್ನೆಲ್ಲ ಕಳಚಿ ಆತ್ಮಸ್ವರೂಪದಲ್ಲಿ ಅಡಕವಾದ
ಆ ಭಗವಂತನ ಜ್ಞಾನವನ್ನು ನಾವು ಹುಡುಕಿ ತೆಗೆಯಬೇಕು. ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಹೀಗೆ ಭಗವಂತ ಪ್ರಸನ್ನನಾಗಿ ನಮ್ಮೊಳಗೇ ಇರುವ ಸ್ವರೂಪದ ಕಣ್ಣಿಗೆ ಅವನನ್ನು ತೋರಿಸಿಕೊಟ್ಟು ಅವನು ಅನುಗ್ರಹ ಮಾಡಬೇಕು. ಸ್ವಯಂ ಆತ್ಮನಿ ವಿಂದತಿ ಅಂತ ಇದ್ದಾರೆ. ಕಾಲೇನ ಆತ್ಮನಿ ವಿಂದತಿ. ಕಾಲೇನ ಅಂದರೆ ನೀನು ಏನೂ ಕಾಣ್ತಾ ಇಲ್ಲ ಅಂತ ನಿರಾಶೆ ಪಡಬೇಡ. ನಿನ್ನ ಹುಡುಕಾಟ ಹಾಗೆ ಮುಂದುವರಿಸ್ತಾ ಇರಬೇಕು. ಕಾಲ ಪಕ್ವ ಆದಾಗ, ನಿನಗೆ ನಿನ್ನ ಸಾಧನೆಯ ಕಾಲ ಪಕ್ವ ಆದಾಗ ಭಗವಂತ ಆಗ ಅವನ ಸಾಕ್ಷಾತ್ಕಾರದ ಬೆಳಕು ನಿನಗೆ ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಆದ್ದರಿಂದ ಕಾಲೇನ ಅಂದರೆ ಭಗವಂತನ ಸಾಕ್ಷಾತ್ಕಾರವಾಗಬೇಕಾಗಿದ್ದರೆ ಅದಕ್ಕೆ ಕಾಯಬೇಕು. ಭಗವಂತ ಒಲಿದು ಅನುಗ್ರಹ ಮಾಡಬೇಕು. ಎಷ್ಟು ಕಾಲ ಕಾಯಬೇಕು? ಒಂದು ಜನ್ಮ ಪೂರ್ತಿ ಕಾಯಬೇಕು. ಈ ಜನ್ಮ ಪೂರ್ತಿ ಸಿಗದೇ ಹೋದರೆ ಜನ್ಮಗಳ ಕಾಲ ಕಾಯಬೇಕು. ಹುಡುಗಾಟ ಬಿಟ್ಟು ಹುಡುಕಾಟ ಮಾಡಬೇಕು. ಆದರೆ ಹುಡುಕಾಟವನ್ನು ಎಂದೂ ಕೂಡ ಸೋತು ಬಿಡಬಾರದು. ಅದನ್ನೇ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಎಂದು ಕೃಷ್ಣ ಮುಂದೆ ಹೇಳ್ತಾನೆ. ಆದ್ದರಿಂದ ಭಗವಂತನನ್ನು ತಿಳಿಯಬೇಕಾಗಿದ್ದರೆ ಭಗವಂತನ ಹುಡುಕಾಟ ನಡೆಸ್ತಾ ಇರಬೇಕು. ಅವನು ಅನುಗ್ರಹ ಮಾಡೋ ತನಕ ಕಾಯಬೇಕು. ಕಾಯದ ಜೊತೆಯಲ್ಲಿ ನಿಕಾಯದ ಸಾಧನದ ನಿಕಾಯ ಬೇಕು, ಅಂದರೆ ಸಾಧನದ ಸಮುದಾಯ ಬೇಕು. ಹಾಗೆ ಅಂತ ಇದ್ದಾರೆ. ಇವತ್ತು ಗಿಡ ನೆಟ್ಟು ನಾಳೆಯೇ ಹಣ್ಣು ಸಿಗಬೇಕು ಅಂತಂದರೆ ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಗಿಡ ನೆಟ್ಟು ಅದು ಹಣ್ಣು ಬರೋದಕ್ಕೆ ಕಾಯಬೇಕು. ಅಲ್ಲಿ ತನಕ ಅದಕ್ಕೆ ನೀರು ಹಾಕ್ತಾ ಇರಬೇಕು. ಮರವಾಗಿ ಬೆಳಿಬೇಕು, ಹೂವು ಹಣ್ಣು ಬಿಡಬೇಕು. ಆ ಕಾಯಿ ಬಿಟ್ಟು ಕಾಯಿ ಹಣ್ಣಾಗುವ ತನಕ ಕಾಯಬೇಕು. ಆಗ ಒಳ್ಳೆಯ ಸಿಹಿಯಾದ ಫಲ ನಮಗೆ ಸಿಗುತ್ತೆ. ಅದರಿಂದ ಆ ಕಾಲೇನ ಅಂದರೆ ತಕ್ಕ ಕಾಲ ಬಂದಾಗ ಅವನ ಸಾಕ್ಷಾತ್ಕಾರವಾಗತ್ತೆ. ಅದಕ್ಕೆ ಸಾಧನೆ ಬೇಕು. ಏನು ಸಾಧನೆ? ಯೋಗ ಸಂಸಿದ್ಧ ಅಂತ 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 ಕೃಷ್ಣ ಹೇಳ್ತಾ ಇದ್ದಾನೆ. ಯೋಗ ಸಂಸಿದ್ಧ ಅಂದರೆ ಏನು? ಯೋಗ ಸಂಸಿದ್ಧಿ ಏನು? ಯೋಗ ಯೋಗ ಅಂದರೆ ಭಕ್ತಿ ಯೋಗ, ಯೋಗ ಅಂದರೆ ಧ್ಯಾನ ಯೋಗ, ಯೋಗ ಅಂದರೆ ಯಮ ನಿಯಮಗಳ ಯೋಗ, ಯೋಗ ಅಂದರೆ ಭಗವಂತನಲ್ಲಿ ನಮ್ಮ ಚಿತ್ತದ ಯೋಗ ಸಂಬಂಧ. ಇದೆಲ್ಲ ಸಾಧ್ಯವಾದರೆ ಆಗ ಭಗವಂತ ಚಿತ್ತದಲ್ಲಿ ಕಾಣಿಸಿಕೊಳ್ತಾನೆ. ಆದರೆ ಅದು ಯೋಗ ಸಿದ್ಧಿ. ಆದರೆ ಎಷ್ಟು ಕಾಣ್ತಾನೆ ಅಷ್ಟೇ ಬೇಗ ಕಣ್ಮರೆ ಆಗಿಬಿಡ್ತಾನೆ. ಇದು ಧಾರಣಾ ಸಂದರ್ಭ, ಧಾರಣಾ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಅದೇ ಆ ಭಗವಂತನ ಸಾಕ್ಷಾತ್ಕಾರ ಸ್ಥಿರವಾಗಿ ನಿಂತರೆ ಅದು ಸಂಸಿದ್ಧಿ. ಅದಕ್ಕೆ ಯೋಗ ಸಂಸಿದ್ಧ ಅಂತ ಇದ್ದಾನೆ. ಧ್ಯಾನ ಯೋಗದಲ್ಲಿ ಪರಿಣತನಾದರೆ ಅವನು ಅಪರೋಕ್ಷ ಜ್ಞಾನಕ್ಕೆ ಅರ್ಹನಾಗ್ತಾನೆ. ಉಪನಿಷತ್ತಲ್ಲಿ ಒಂದು ಮಾತು ಹೇಳ್ತಾರೆ, ಕಣ್ಮುಚ್ಚಿದಾಗ ಒಂದು ಆಕಾರ ಕಾಣಬಹುದು ನಮಗೆ, ಆದರೆ ಅದನ್ನೇ ಬ್ರಹ್ಮ ಅಂತ ತಿಳ್ಕೊಳ್ಬೇಡ. ನೇದಂ ಯದಿದಂ ಉಪಾಸತೆ ಅಂತ ಉಪನಿಷತ್ತಿನಲ್ಲಿ ನಮಗೊಂದು ಎಚ್ಚರಿಕೆ ಕೊಡುತ್ತೆ. ನಾವು ಕಣ್ಣು ಮುಚ್ಚಿದಾಗ ಯಾವುದೋ ಒಂದು ಫೋಟೋ ಪ್ರತಿಮೆಯನ್ನು ನೋಡಿರ್ತೇವೆ. ಆ ಪ್ರತಿಮೆಯನ್ನು ನೋಡಿ 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 ಅದರ ಸಂಸ್ಕಾರ ಮನಸ್ಸಿನಲ್ಲಾಗಿರುತ್ತೆ. ನಾವು ಕಣ್ಣು ಮುಚ್ಚಿದಾಗ ಒಂದು ಭಗವಂತನ ಫೋಟೋ ಕಾಣುತ್ತೆ. ನನಗೆ ಭಗವಂತನ ಸಾಕ್ಷಾತ್ಕಾರ ಆಗಿ ಹೋಯಿತು ಅಂತ ಭ್ರಮಿಸಬಾರದು. ಯಾಕೆಂದರೆ ನಮ್ಮ ಕಣ್ಣಿಗೆ ಕಂಡದ್ದು ಅದೊಂದು ಜಡವಾದ ಸಂಸ್ಕಾರದಿಂದ ತಯಾರಾದ ಒಂದು ಪ್ರತಿಮೆ. ನಾವು ಕಣ್ಣು ಮುಚ್ಚಿದಾಗ ಏನು ನೋಡ್ತೇವೆ ಅದು ಕಣ್ಣು ತೆರೆದಾಗ ನೋಡಿದ ವಸ್ತುವಿನ ಸಂಸ್ಕಾರದಿಂದ ರೂಪುಗೊಂಡ ಚಿತ್ರ. ಅದು ಜಡವಾದ ಚಿತ್ರ, ಆ ಜಡವಾದ ಪ್ರತಿಮೆ. ಅದು ಆ ಜಡವಾದ ಸಂಸ್ಕಾರಮಯವಾದ ಪ್ರತಿಮೆಯನ್ನೇ ದೇವರು ಅಂತ ಭ್ರಮಿಸಬೇಡ. ಹಾಗೆ ಅಂತ ಎಚ್ಚರಿಕೆ ಕೊಡ್ತಾ ಇದೆ ಉಪನಿಷತ್ತು. ನೇದಂ ಯದಿದಂ ಉಪಾಸತೆ. ನೀನು ಧ್ಯಾನ ಮಾಡುವಾಗ ಉಪಾಸನಾ ಸ್ಥಿತಿಯಲ್ಲಿ ನಿನ್ನ ಕಣ್ಮುಂದೆ ಏನು ಭಗವಂತನ ಒಂದು ಚಿತ್ರ ಕಾಣುತ್ತೆ, ಅದು ಜಡವಾದ ಸಂಸ್ಕಾರದಿಂದ ರೂಪುಗೊಂಡ ಚಿತ್ರ. ಅದನ್ನೇ ಭಗವಂತ ಅಂತ ತಿಳ್ಕೊಳ್ಬೇಡ, ಅದು ಜಡವಾದ ಚಿತ್ರ. ಅದು ಹಾಗಾದರೆ ಭಗವಂತ ಎಲ್ಲಿದ್ದಾನೆ ಅಂದರೆ ತೇ ಉಪ ಆಸ ಅಂದರೆ ಉಪಾಸತೆ ಅಂದರೆ ತೇ ಉಪ ಆಸ, ನಿನ್ನ ಸಮೀಪದಲ್ಲಿ ನಿನ್ನ ಅಂತರಂಗದಲ್ಲಿ ಅಂತರ್ಯಾಮಿಯಾಗಿದ್ದಾನಲ್ಲ ಅವನು ಪರಬ್ರಹ್ಮ. ಹೊರತು ಧ್ಯಾನದ ಸ್ಥಿತಿಯಲ್ಲಿ ನೀನು ಕಾಣುವ ಬೊಂಬೆ ಪ್ರತಿಮೆ ಅದು ದೇವರಲ್ಲ. ಅದಕ್ಕಿಂತ ಬೇರೆಯಾದ ಒಬ್ಬ ಭಗವಂತ ನಿನ್ನ ಒಳಗೆ ಅಂತರ್ಯಾಮಿಯಾಗಿದ್ದಾನೆ. ಆ ಬಿಂಬವನ್ನು ನೀನು ಕಾಣಬೇಕು, ಅದು ಸಾಕ್ಷಾತ್ಕಾರ. ಹಾಗೆ ಅಂತ ಉಪನಿಷತ್ತು ನಮಗೆ ಎಚ್ಚರ ಕೊಡ್ತಾ ಇದೆ. ಹೀಗೆ ಆ ಭಗವಂತನ ದರ್ಶನಕ್ಕೋಸ್ಕರ ನಾವು ಕಾಯ್ತಾ ಇರಬೇಕು, ಧ್ಯಾನ ಮಾಡ್ತಾ ಕಾಯ್ತಾ ಇರಬೇಕು. ಶಬರಿ ರಾಮನಿಗೋಸ್ಕರ ಕಾಯ್ತಾ ಇದ್ದಾಳೆ. ಹಾಗೆ ಕಾಯ್ತಾ ಇರಬೇಕು. ಯಾವುದೋ ಒಂದು ಜನ್ಮದಲ್ಲಿ ಒಂದು ದಿನ ಈ ಜೀವ ತನ್ನ ಎಲ್ಲ ಹೊರಗಿನ ಪರದೆಗಳನ್ನೆಲ್ಲ ಕಳಚಿಕೊಂಡು ಬಯಲಾಗ್ತಾನೆ.
ಆಗ ಅವನ ಸ್ವರೂಪದ ಕಣ್ಣಿನಿಂದ ಭಗವಂತ ಕಾಣ್ತಾನೆ. ಅದನ್ನೇ ಸಾಕ್ಷಾತ್ಕಾರ ಹಾಗೆ ಅಂತ ಇದ್ದಾರೆ. ಅಲ್ಲಿಯ ತನಕ ಪ್ರತಿಮೆಯನ್ನು ಕಾಣ್ತಾ ಇರ್ತಾನೆ. ಸ್ವರೂಪದ ಕಣ್ಣಿನಿಂದ ಭಗವಂತನನ್ನು ಕಂಡಾಗ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅಲ್ಲಿಯ ಮುಂಚೆ ಅವನು ಓದಿದ ಪುಸ್ತಕಗಳಲ್ಲಿ ಗ್ರಂಥಗಳಲ್ಲಿ ಹೇಳಿದ ರೂಪವನ್ನು ತಾನು ಕಲ್ಪಿಸಿಕೊಂಡು ನೋಡ್ತಾನೆ. ತಾನು ಹೊರಗಡೆ ನೋಡಿದ ಪ್ರತಿಮೆಗಳನ್ನು ಫೋಟೋಗಳನ್ನು ನೋಡಿ ಅದರ ಸಂಸ್ಕಾರದ ಚಿತ್ರ ಮನಸ್ಸಿನಲ್ಲಿ ಮೂಡುತ್ತದೆ. ಆದರೆ ಅದನ್ನೇ ಸಾಕ್ಷಾತ್ಕಾರ ಅಂತ ಭ್ರಮಿಸಬಾರದು. ಅದು ಜಡವಾದ ಪ್ರತಿಮೆ. ಒಳಗೆ ಚಿನ್ಮಯನಾದ ಭಗವಂತ ಅಂತರಂಗದ ಹೃದಯದ ಜೀವ ಸ್ವರೂಪದ ಕಣ್ಣಿಗೆ ಕಾಣಿಸ್ಕೊಳ್ತಾನೆ. ಅದನ್ನು ಸಾಕ್ಷಾತ್ಕಾರ ಅಂತ ಕರೀತಾ ಇದ್ದಾರೆ. ಅದರಿಂದ ಒಟ್ಟು ಈ ಶ್ಲೋಕದ ಅರ್ಥ ಜ್ಞಾನೇನ ಅಂದರೆ ಅಪರೋಕ್ಷ ಜ್ಞಾನದಿಂದ, ಅಂದರೆ ಭಗವಂತನ ಸಾಕ್ಷಾತ್ಕಾರದಿಂದ ಸದೃಶಂ ಸಮಾನವಾದ ಪವಿತ್ರಂ ನಮ್ಮನ್ನು ಶುದ್ಧಗೊಳಿಸುವ ಇನ್ನೊಂದು ವಸ್ತು ಇಹ ಈ ಪ್ರಪಂಚದಲ್ಲಿ ನವಿದ್ಯತೆ ಹಿ ಇಲ್ಲವೇ ಇಲ್ಲ ತಾನೇ. ತತ್ ಅಂಥ ಜ್ಞಾನವನ್ನು ಯೋಗ ಸಂಸಿದ್ಧ ಧ್ಯಾನಯೋಗದಲ್ಲಿ ಪರಿಣತನಾದವನು ಕಾಲೇನ ಕಾಲ ಪಕ್ವವಾದಾಗ ಸ್ವಯಂ ತನ್ನೊಳಗೆ ತಾನೇ ಆತ್ಮನಿ ಜೀವಸ್ವರೂಪದಲ್ಲಿ ವಿಂದತಿ ಪಡೆಯುತ್ತಾನೆ. ಇದು ಈ ಶ್ಲೋಕದ ಪ್ರತಿಪದದ ಸಮಗ್ರ ಅರ್ಥ. ಮುಂದೆ 39ನೆಯ ಶ್ಲೋಕ ಪ್ರಾರಂಭವಾಗ್ತಾ ಇದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಈ ಮುಂದಿನ ಶ್ಲೋಕಗಳಿಂದ ಜ್ಞಾನ ಸಾಧನವನ್ನು ಮತ್ತು ಜ್ಞಾನ ವಿರೋಧಿಯನ್ನು ತಿಳಿಸಿ ಅವುಗಳ ಫಲಗಳನ್ನು ಕೃಷ್ಣ ಹೇಳಿ ಈ ಉಪದೇಶವನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ. ಅದರಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಇದ್ದಾರೆ. ಶ್ರದ್ಧೆ ಇದ್ದವನು ಜ್ಞಾನವನ್ನು ಪಡೀತಾನೆ ಹಾಗೆ ಅಂತ. ಮೊದಲನೆಯ ಜ್ಞಾನದ ಅಂತರಂಗ ಸಾಧನ ಶ್ರದ್ಧೆ. ಶ್ರದ್ಧೆ ಇದ್ದರೆ ನಾವು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ. ಶ್ರದ್ಧೆ ಅಂದರೆ ಏನು? ಶ್ರದ್ಧೆ ಅಂದರೆ ನಂಬಿಕೆ ಅಂತ ಅರ್ಥ. ಏನು ನಂಬಿಕೆ ಅಂತಂದರೆ ಇದೆ ಅನ್ನುವ ಬುದ್ಧಿ, ಅದನ್ನು ನಂಬಿಕೆ. ಅಸ್ತೀತಿ ಬುದ್ಧಿ ಶ್ರದ್ಧಾ ಅಂತಾರೆ ಪ್ರಾಚೀನರು. ಇದೇ ಜಗತ್ತು, ಭಗವಂತ ಇದ್ದಾನೆ, ಅವನನ್ನು ತಿಳಿಸುವ ಪ್ರಮಾಣಗಳು ಇದೆ ಅಂತ ಇದೆ ಅನ್ನುವ ನಂಬಿಕೆ ಇದೆಯಲ್ಲ, ಇದೆ ಎನ್ನುವ ಬುದ್ಧಿಯನ್ನು ನಂಬಿಕೆ ಅಂತಂತಾರೆ. ನಮಗೆ ತಿಳಿಯದೇ ಇರುವ ಸತ್ಯಗಳೂ ಇರಬಹುದು ಅನ್ನುವ ಬುದ್ಧಿಯೂ ನಂಬಿಕೆ ಅಂತ ಅನಿಸಿಕೊಳ್ಳುತ್ತೆ. ನನಗೆ ಗೊತ್ತಿಲ್ಲದೇ ಇರತಕ್ಕಂತಹ ಅನೇಕ ಸತ್ಯಗಳು ಇರಬಹುದು ಅನ್ನುವ ನಂಬಿಕೆ, ಇದೆಲ್ಲವನ್ನು ಶ್ರದ್ಧೆ ಅಂತ ಕರೀತಾ ಇದ್ದಾರೆ. ಮುಖ್ಯವಾಗಿ ಜಗತ್ತಿನ ಮುಂದೆ ನಮ್ಮನ್ನು ನಾವು ತೆರೆದುಕೊಳ್ಳುವ ಕ್ರಿಯೆಗೆ ನಂಬಿಕೆ ಅಂತ ಕರೀತಾರೆ. ಯಾವ ಮುಚ್ಚಳವೂ ಇಲ್ಲದೆ, ಯಾವ ಬೇಲಿಯೂ ಇಲ್ಲದೆ, ಯಾವ ಬೀಗವೂ ಇಲ್ಲದೆ ಎಲ್ಲವನ್ನೂ ಇದ್ದದ್ದನ್ನು ಇದ್ದಂತೆ ಕಾಣುವ ಸ್ವಚ್ಛ ಹೃದಯ, ಪಾರದರ್ಶಕವಾದ ಮನಸ್ಸು, ಅದನ್ನು ನಂಬಿಕೆ ಅನ್ನುವ ಶಬ್ದದಿಂದ ಕೃಷ್ಣ ಇಲ್ಲಿ ಹೆಸರಿಸ್ತಾ ಇದ್ದಾನೆ. ನಾವು ಕೆಲವು ಸಂಗತಿಗಳನ್ನು ನಮ್ಮ ತಲೆಯಲ್ಲಿ ನಾವೇ ತುಂಬಿಕೊಂಡು, ನಮ್ಮ ತಲೆಯ ಯೋಚನೆಗೆ ನಾವೇ ಒಂದು ಬೇಲಿ ಹಾಕಿಕೊಂಡು, ನಾವೇ ಒಂದು ಬೀಗ ಹಾಕಿ ಬದುಕೋದಿದೆಯಲ್ಲ, ಅದು ಅಶ್ರದ್ಧೆ. ಯಾವುದು ಹೊಸತು ಒಳಗೆ ಹೋಗಲಿಕ್ಕೆ ಅವಕಾಶವೇ ಕೊಡದೆ, ಯಾವುದನ್ನು ತಲೆಯಲ್ಲಿ ತುಂಬಿಕೊಂಡು ಅದು ಮಾತ್ರ ಸತ್ಯ, ನನ್ನ ತಲೆಯಲ್ಲಿ ಇಲ್ಲದೇ ಇರೋದು ಯಾವುದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅನ್ನುವಂತಹ ಅಪನಂಬಿಕೆ ಇದೆಯಲ್ಲ, ಇದನ್ನು ಅಶ್ರದ್ಧೆ ಅಂತ ಕರೀತಾರೆ. ಈ ಅಶ್ರದ್ಧೆ ಇದ್ದವರಿಗೆ ಯಾವ ಹೊಸ ತಿಳುವಳಿಕೆಯೂ ಕೂಡ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶ್ರದ್ಧಾವಾನ್ ಲಭತೆ ಜ್ಞಾನಂ. ದುರ್ಯೋಧನ, ಶಕುನಿ ಮತ್ತು ಈ ಕಾಲದ ನಾಸ್ತಿಕರು ಇವರೆಲ್ಲ ಅಂತಹ ಅಪನಂಬಿಕೆಯವರು. ದುರ್ಯೋಧನ ಕೃಷ್ಣನನ್ನು ಕಣ್ಣಾರೆ ಕಾಣ್ತಾ ಇದ್ದ, ಶಕುನಿ ಕೃಷ್ಣನನ್ನು ಕಣ್ಣಾರೆ ಕಾಣ್ತಾ ಇದ್ದ. ಕೃಷ್ಣನ ಅಪಾರವಾದ ಶಕ್ತಿ, ವಿಶ್ವರೂಪ, ಅವನ ಮಹಿಮೆಗಳನ್ನು ಕಣ್ಣಾರೆ ಕಾಣ್ದ. ಆದರೂ ದುರ್ಯೋಧನ ಕೃಷ್ಣನನ್ನು ನಂಬುತ್ತಾ ಇರಲಿಲ್ಲ, ಅವನು ದೇವರು ಅನ್ನುವುದನ್ನು ನಂಬುತ್ತಾ ಇರಲಿಲ್ಲ. ಇದು ಇಂಥ ಒಂದು ಅಪನಂಬಿಕೆ. ಸತ್ಯ ಕಣ್ಣೆದುರಿಗಿದ್ದರೂ ಅದನ್ನು ಒಪ್ಪದ ಮನಸ್ಥಿತಿ ಇದೆಯಲ್ಲ, ಇದನ್ನು ಅಶ್ರದ್ಧೆ ಅಂತ ಕರೀತಾರೆ. ಯಾರಿಗೆ ಶ್ರದ್ಧೆ ಇಲ್ಲ ಅಂಥವರಿಗೆ ಯಾವ ಜ್ಞಾನದ ಬೆಳಕು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ದರಿಂದ ನಮ್ಮನ್ನು ನಾವೇ ಬೇಲಿ ಹಾಕಿ ಬೀಗ ಹಾಕಿ ಮುಚ್ಚಿಕೊಂಡು ಕೂತಿದ್ದೇವೆ. ಮುಚ್ಚಳದಲ್ಲಿ ಕೂತವರಿಗೆ ಹೊರಗಿನ ಪ್ರಪಂಚದ ಅರಿವೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಂಬಿಕೆ ಅನ್ನೋದು ಪರಮ ಮುಖ್ಯ. ಕೆಲವರಿದ್ದಾರೆ ದೇವರು ಇಲ್ಲ, ವೇದ ಪುರಾಣಗಳು ಇಲ್ಲ, ಈ ವೇದ ಪುರಾಣಗಳು ಧರ್ಮ ಇದೆಲ್ಲ ಹೊಟ್ಟೆಪಾಡಿಗೋಸ್ಕರ ಬ್ರಾಹ್ಮಣರು ಬರೆದ ಗ್ರಂಥಗಳು ಅನ್ನುವಂತಹ ನಂಬಿಕೆ ಕೆಲವರಿಗೆ.
ಇಂತಹ ನಂಬಿಕೆ ಉಳ್ಳಂಥವರನ್ನು ಬುದ್ಧಿಜೀವಿಗಳು ಅಂತ ಈ ಕಾಲದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಆದರೆ ಇಂತಹ ನಂಬಿಕೆಗೆ ಕಟ್ಟು ಬಿದ್ದಂತಹ ಇವರು ತಮ್ಮ ಅಪನಂಬಿಕೆಗಳನ್ನೇ ಶ್ರದ್ಧೆ ಅಂತ ಭಾವಿಸಿಕೊಳ್ತಾರೆ. ಅವರಿಗೆ ಸತ್ಯವನ್ನು ಕಾಣೋದಕ್ಕೆ ಅವಕಾಶ ಇಲ್ಲದೇ ಇರೋ ಹಾಗೆ ಅವರೇ ಮಾಡಿಕೊಂಡಿದ್ದಾರೆ. ಅವರು ನಂಬಿದ್ದೇ ಸತ್ಯ ಅಂತ ನಂಬತಕ್ಕಂಥವರು. ನಮ್ಮ ಪುರಾಣದಲ್ಲಿ ಮಹಾಭಾರತದಲ್ಲಿ ದುರ್ಯೋಧನ ಹೀಗೆ ಬದುಕಿದವನು. ಅವನದೊಂದು ನೀತಿ ಇತ್ತು. ಏನು ಅಂದರೆ ನ ವಿಶ್ವಸೇತ್ ಅವಿಶ್ವಸ್ತೆ, ವಿಶ್ವಸ್ತೆ ನಾತಿ ವಿಶ್ವಸೇತ್. ನಮ್ಮನ್ನು ನಂಬದೇ ಇರತಕ್ಕಂಥವರನ್ನು ನಂಬಬೇಡ, ನಂಬಿದವರನ್ನು ಪೂರ್ತಿ ನಂಬಬೇಡ. ಇದು ಅವನಿಗೆ ಆಗಿದ್ದ ಬೋಧನೆ. ಹಾಗಾಗಿ ಯಾರು ತಮ್ಮ ಅಪನಂಬಿಕೆಯಲ್ಲೇ ನಂಬಿಕೆ ಇರತಕ್ಕಂಥವರು, ಅವರ ವಿಪರೀತ ಶ್ರದ್ಧೆಯಿಂದ ವಿಪರೀತ ಜ್ಞಾನ ಹುಟ್ಟುತ್ತೆ ಹೊರತು ಜ್ಞಾನ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಶ್ರದ್ಧಾವಂತನಾದರೆ ಲಭತೆ ಜ್ಞಾನಂ, ಜ್ಞಾನವನ್ನು ಪಡೆಯಬಲ್ಲ. ಅಶ್ರದ್ಧೆ ಉಳ್ಳವನಾದರೆ ಲಭತೆ ಅಜ್ಞಾನಂ, ಅವನ ಅಜ್ಞಾನವನ್ನು ಪಡೆಯಬಲ್ಲ. ಆದ್ದರಿಂದ ನಮ್ಮ ತಿಳುವಳಿಕೆಯ ಶಕ್ತಿ ಸೀಮಿತವಾದದ್ದು. ನಮಗೆ ತಿಳಿಯದೇ ಇರೋ ಪ್ರಪಂಚವೇ ಅಪಾರವಾಗಿದೆ. ನಮಗೆ ತಿಳಿಯದೇ ಇರೋ ಸತ್ಯ ಬೇಕಾದಷ್ಟಿದೆ. ಆದ್ದರಿಂದ ನಾವು ಮನಸ್ಸು, ಕಿವಿ, ಕಣ್ಣು ಎಲ್ಲವನ್ನು, ಹೃದಯ ಎಲ್ಲವನ್ನು ಸ್ವಚ್ಛವಾಗಿ ತೆರೆದಿಟ್ಟು ಕೂತರೆ ಹೊರಗಿನ ಬೆಳಕು ನಮ್ಮ ತಲೆ ಒಳಗೆ, ನಮ್ಮ ಹೃದಯದೊಳಗೆ ಬಂದು ಕೂತ್ಕೊಳ್ಳೋಕ್ಕೆ ಸಾಧ್ಯ. ನಾವು ತಿಳಿದಷ್ಟದ್ದು, ನಾವೇನು ತಿಳಿದಿದ್ದೇವೆ ಅಷ್ಟೇ ಸತ್ಯ. ನಾವು ನಂಬಿದ್ದೇ ನಮ್ಮ ಸತ್ಯ, ನಾವು ನಂಬದೇ ಇರೋ ಸತ್ಯವೇ ಇಲ್ಲ. ಹೀಗೆಲ್ಲ ನಮಗೆ ನಾವೇ ಆವರಣಗಳನ್ನು ಹಾಕಿ ಕೂತ್ಕೊಂಡ್ರೆ ನಮಗೆ ಯಾವ ಬೆಳಕು ಬರೋದಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಯಾವುದೇ ತಿಳುವಳಿಕೆ ಬರಬೇಕಾಗಿದ್ದರೆ ಮೂಲವಾಗಿ ಒಂದು ನಂಬಿಕೆ ಇರಬೇಕು. ಶಾಸ್ತ್ರಗಳು ಇದೆ ಅಂತ ನಂಬಿಕೆ ಇರಬೇಕು, ಭಗವಂತ ಇದ್ದಾನೆ ಅಂತ ನಂಬಿಕೆ ಇರಬೇಕು. ಈ ನಂಬಿಕೆಗಳನ್ನೇ ಕಳ್ಕೊಂಡ್ರೆ ನಾವು ಯಾವುದನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ, ಯಾವುದನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಜ್ಞಾನದ ಮೂಲಾಧಾರ ಅನ್ನುವುದನ್ನು ನಾವು ನಂಬಬೇಕು. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡ್ದ. ಅವನಿಗದು ತಲೆಗೆ ಹಿಡಿತು. ಯಾಕೆ ಹಿಡಿತು ಅಂದರೆ ಆ ಅರ್ಜುನನಿಗೆ ನಂಬಿಕೆ ಇತ್ತು, ದೇವರಿದ್ದಾನೆ, ಭಗವಂತ ಇದ್ದಾನೆ, ಅವನು ನನಗಿಂತ ದೊಡ್ಡವನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಪರಲೋಕ ಎಲ್ಲವೂ ಇದೆ, ಸತ್ಯಗಳಿದೆ ಅಂತ ನಂಬಿಕೆ ಇತ್ತು. ಅಧ್ಯಾತ್ಮದಲ್ಲಿ ನಂಬಿಕೆ ಇದ್ದ ಅರ್ಜುನನಿಗೆ ಕೃಷ್ಣ ಗೀತೋಪದೇಶ ಮಾಡ್ದ. ಗೀತೆ ನಮ್ಮ ತನಕ, ತಲೆಮಾರ ತನಕ ತಲುಪ್ತದು. ಅದನ್ನೇ ಕೃಷ್ಣ ದುರ್ಯೋಧನನಿಗೆ ಉಪದೇಶ ಮಾಡಿದ್ದಿದ್ರೆ ಆ ದುರ್ಯೋಧನ ಅಪನಂಬಿಕೆಯವನು. ಅವನು ಗೀತೆ ಉಪದೇಶ ಮಾಡಿದ ಕೃಷ್ಣನನ್ನು, ಗೀತೆ ಹೇಳುವ ಧರ್ಮವನ್ನು ಯಾವುದನ್ನು ನಂಬದೇ ಇರೋನು. ನಮಗೆ ಗೀತೆಯೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಕೃಷ್ಣ ಅದಕ್ಕೆ ದುರ್ಯೋಧನನಿಗೆ ಉಪದೇಶ ಮಾಡದೆ ಅರ್ಜುನನಿಗೆ ಉಪದೇಶ ಮಾಡ್ದ. ಕೆಲವರಿಗೆ ಈ ಪ್ರಶ್ನೆ ಬರಬಹುದು, ಕೃಷ್ಣ ಅರ್ಜುನನಿಗೆ ಗೀತೆ ಉಪದೇಶ ಮಾಡೋ ಬದಲು ದುರ್ಯೋಧನನಿಗೆ ಉಪದೇಶ ಮಾಡಿ ತಿದ್ದಬಹುದಿತ್ತಲ್ಲ ಹಾಗೆ ಅಂತ. ಆದರೆ ಅರ್ಜುನನಿಗೆ ಅರ್ಜುನ ಅನ್ನೋ ಶಬ್ದಕ್ಕೇ ಬಿಳಿ ಬಣ್ಣ ಅಂತ ಅರ್ಥ. ಅಂದರೆ ಬಿಳಿ ಬಟ್ಟೆಯ ಮೇಲೆ ಸ್ವಲ್ಪ ಕೊಳೆ ಕೂತರೆ ಅದನ್ನು ತೊಳೆದು ಸ್ವಚ್ಛ ಮಾಡಿ ಆ ಕೊಳೆಯನ್ನು ತೆಗೆದು ಬೆಳ್ಳಗೆ ಮಾಡಬಹುದು. ಆದರೆ ಬಟ್ಟೆಯ ಬಣ್ಣವೇ ಕಪ್ಪಿದರೆ ಅದನ್ನು ಎಷ್ಟು ಸಾಬೂನು ನೀರು ಹಾಕಿ ತೊಳೆದರೂ ಅದು ಬೆಳ್ಳಗಾಗೋದಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಬಿಳಿ ಬಟ್ಟೆ, ಅದರ ಮೇಲೆ ಬಂಧುವ್ಯಾಮೋಹ ಅನ್ನುವ ಒಂದು ತಾತ್ಕಾಲಿಕ ಕೊಳೆ ಕೂತಿದೆ. ಗೀತೋಪದೇಶದ ಜಲದಿಂದ ಅದನ್ನು ತೊಳೆದ ಸ್ವಚ್ಛ ಮಾಡ್ದ. ಆದರೆ ದುರ್ಯೋಧನ ಅವನ ಸ್ವರೂಪವೇ ತಾಮಸ, ಕಪ್ಪು ಬಣ್ಣದ ಬಟ್ಟೆ. ಅದಕ್ಕೆ 18 ಅಲ್ಲ 36 ಅಧ್ಯಾಯ ಭಗವದ್ಗೀತೆ ಹೇಳಿದರೂ ಆ ಬಟ್ಟೆ ಬೆಳಗಾಗ್ತಾ ಇರಲಿಲ್ಲ. ಅದಕ್ಕೆ ಕೃಷ್ಣ ದುರ್ಯೋಧನನಿಗೆ ಉಪದೇಶ ಮಾಡದೆ ಅರ್ಜುನನಿಗೆ ಉಪದೇಶ ಮಾಡ್ದ. ಯಾಕೆಂದರೆ ಅರ್ಜುನನಲ್ಲಿ ನಂಬಿಕೆ ಇತ್ತು. ನಂಬಿಕೆ ಇದ್ದವರಿಗೆ ಉಪದೇಶ ಮಾಡಿದರೆ ಅದು ಸಾರ್ಥಕ ಆಗತ್ತೆ. ಭಗವದ್ಗೀತೆಯ ಕೊನೆಯಲ್ಲೂ ಹೇಳ್ತಾನೆ, ಈ ಅದ್ಭುತರಾದ ಅಧ್ಯಾತ್ಮ ರಹಸ್ಯವನ್ನು ನಂಬಿಕೆ ಇಲ್ಲದಿದ್ದವರಿಗೆ ಹೇಳಬೇಡ ಅನ್ನೋ ಎಚ್ಚರಿಕೆಯ ಮಾತನ್ನು ಈ ಗೀತೆಯ ಕೊನೆಯಲ್ಲೂ ಕೂಡ ನಾವು ಕಾಣ್ತೇವೆ. ಅದರ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಇದ್ದಾರೆ. ಅಂದರೆ ಒಟ್ಟು ದೇವರಲ್ಲಿ ನಂಬಿಕೆ ಇರಬೇಕು, ಪರಲೋಕದಲ್ಲಿ ನಂಬಿಕೆ ಇರಬೇಕು, ಸಾಧನ ಮಾರ್ಗದಲ್ಲಿ ನಂಬಿಕೆ ಇರಬೇಕು, ವೇದ ಉಪನಿಷತ್ತುಗಳಲ್ಲಿ ನಂಬಿಕೆ ಇರಬೇಕು, ದಾರಿ ತೋರಿಸುವ ಗುರುವಿನಲ್ಲಿ ನಂಬಿಕೆ ಇರಬೇಕು. ಅಂತಹ ಶ್ರದ್ಧಾವಂತ ಜ್ಞಾನವನ್ನು ಪಡೀತಾನೆ. ಆದರೆ ಶ್ರದ್ಧೆ ಒಂದೇ ಸಾಲದು, ತತ್ಪರಃ ಅಂತ ಇದ್ದಾರೆ. ತತ್ಪರಃ ಅಂದರೆ ಏನರ್ಥ? ತತ್ಪರಃ ಅಂತಂದರೆ ನಾವು ಭಗವಂತನಲ್ಲಿ ನಿಷ್ಠರಾಗಿರಬೇಕು, ಭಗವತ್ಪರ ಆಗಿರಬೇಕು, ಭಗವಂತನೇ ಸರ್ವೋತ್ತಮ ಅನ್ನುವಂತಹ ಅನುಸಂಧಾನವುಳ್ಳವನಾಗಿರಬೇಕು. ಹೀಗೆ ಭಗವಂತನೇ ಸರ್ವೋತ್ತಮ ಎಂಬ ಅನುಸಂಧಾನವುಳ್ಳವನಾಗಿದ್ದರೆ, ಶ್ರದ್ಧೆ ಉಳ್ಳವನಾಗಿದ್ದರೆ ಅವನಿಗೆ ಜ್ಞಾನ ಪ್ರಾಪ್ತಿಯಾಗತ್ತೆ. ಮೂರನೇ ವಿಶೇಷಣ ಸಂಯತೇಂದ್ರಿಯ. ಯತೇಂದ್ರಿಯ ಅಂದರೆ ಜಿತೇಂದ್ರಿಯ ಅಂತ ಅರ್ಥ. ಸಂಯತೇಂದ್ರಿಯ ಅಂದರೆ ಪರಿಪೂರ್ಣವಾಗಿ ಜಿತೇಂದ್ರಿಯನಾದವನು. ಅಂದ್ರೇನರ್ಥ? ಬ್ರಹ್ಮನಿಂದ ಹಿಡಿದು ಹುಲ್ಲಿನ ತನಕ ಎಲ್ಲವೂ ನಿಸ್ಸಾರ,
ಎಲ್ಲವೂ ಅನಿತ್ಯ ಅನ್ನುವ ತಿಳುವಳಿಕೆಯನ್ನು ಗಳಿಸಿಕೊಂಡು ಆ ಎಲ್ಲ ವಸ್ತುಗಳಲ್ಲಿ ವೈರಾಗ್ಯವನ್ನು ತಾಳುವುದಿದೆಯಲ್ಲ, ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂಚಾಪ್ಯನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯ ವಿಷ್ಣುಪಾದೈಕ ಸಂಶ್ರಯ ಅಂತ ಅಧಿಕಾರ ಸಂಪತ್ತಿಯನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಬ್ರಹ್ಮನಿಂದ ಹಿಡಿದು ಹುಲ್ಲಿನ ತನಕ ಎಲ್ಲವೂ ಅಸಾರ ಮತ್ತು ಅನಿತ್ಯ ಅಂತ ತಿಳಿದು ಎಲ್ಲದರಲ್ಲಿ ವೈರಾಗ್ಯವನ್ನು ತಾಳಬೇಕು, ಪರಮಾತ್ಮನ ಪಾದದಲ್ಲಿ ಮುಖ್ಯವಾಗಿ ಆಶ್ರಯಿಸಿರಬೇಕು. ಇದನ್ನೇ ಇಲ್ಲಿ ತತ್ಪರಃ ಮತ್ತು ಸಂಯತೇಂದ್ರಿಯ ಅನ್ನುವ ಮಾತಿನಿಂದ ತಿಳಿಸ್ತಾ ಇದ್ದಾರೆ. ಇನ್ನು ಇದರಿಂದ ಮುಂದೇನಾಗುತ್ತೆ, ಶಾಂತಿ ಮಧಿಗಚ್ಚತಿ ಅಂತ ಇದ್ದಾರೆ. ಶಾಂತಿ ಅಂದರೆ ಕೆಲವರು ಕೋಶಗಳಲ್ಲಿ ಶಾಂತಿ ಶಬ್ದಕ್ಕೆ ಮೋಕ್ಷ ಅಂತಲೂ ಅರ್ಥ ಇದೆ. ಆದರೆ ಇಲ್ಲಿ ಮೋಕ್ಷ ಅನ್ನುವ ಅರ್ಥದ ಶಾಂತಿಯನ್ನು ಇಲ್ಲಿ ಇಟ್ಕೊಳ್ಬಾರ್ದು. ಅದು ಯಾವಾಗ, ಯಾಕೆಂದರೆ ಅಲ್ಲಿ ಅಚಿರೇಣ ಜ್ಞಾನಂ ಲಬ್ಧ್ವಾ ಅಚಿರೇಣ ಶಾಂತಿ ಮಧಿಗಚ್ಚತಿ ಅಂತ ಇದ್ದಾನೆ ಕೃಷ್ಣ. ಸಾಕ್ಷಾತ್ಕಾರವನ್ನು ಪಡೆದ ಮೇಲೆ ಕಾಲ ವಿಳಂಬ ಇಲ್ಲದೆ ಕೂಡಲೇ ಶಾಂತಿಯನ್ನು ಅನುಭವಿಸ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಶಾಂತಿ ಎನ್ನುವ ಶಬ್ದಕ್ಕೆ ನಾವು ಮೋಕ್ಷ ಅಂತ ಅರ್ಥ ಇಟ್ಕೊಂಡ್ರೆ ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷ ಸಿಗಲ್ಲ, ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಮೋಕ್ಷ ಸಿಗೋದು. ಆದ್ದರಿಂದ ಅಚಿರೇಣ ಅಂತ ಇಲ್ಲಿ ಶಬ್ದವನ್ನು ಹೇಳ್ತಾ ಇರೋದ್ರಿಂದ ಇಲ್ಲಿ ಶಾಂತಿ ಅನ್ನೋ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ ಅಲ್ಲ. ಮತ್ತೇನು ಅರ್ಥ ಅಂದರೆ ಇಲ್ಲಿ ಶಾಂತಿ ಅಂದರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ ಅಂತ ಭಾಗವತದಲ್ಲಿ ಹೇಳಿರುವ ಶಮ, ಅದನ್ನೇ ಇಲ್ಲಿ ಶಾಂತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬುದ್ಧಿ ಭಗವಂತನಲ್ಲೇ ನೆಲೆಗೊಂಡಿರುವುದು, ಇದು ಶಾಂತಿ ಅಂತ ಅರ್ಥ. ಆದರೆ ಸಾಕ್ಷಾತ್ಕಾರಕ್ಕೂ ಮುಂಚೆಯೂ ಕೂಡ ಭಗವಂತನಲ್ಲಿ ಬುದ್ಧಿ ನೆಟ್ಟಿತ್ತಲ್ಲ, ಭಗವಂತನಲ್ಲಿ ಬುದ್ಧಿ ನೆಲೆಗೊಳ್ಳದೆ ಸಾಕ್ಷಾತ್ಕಾರ ಆಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಇದು ಈ ಶಾಂತಿ ಅನ್ನೋದು ಮೊದಲೇ ಇತ್ತಲ್ಲ ಅಂತ ಪ್ರಶ್ನೆ ಬರ್ಬೋದು. ಹೌದು, ಸಾಕ್ಷಾತ್ಕಾರದ ಮೊದಲೇ ಭಗವನ್ನಿಷ್ಠವಾದ ಬುದ್ಧಿ ಇತ್ತು. ಆದರೆ ಸಾಕ್ಷಾತ್ಕಾರದ ನಂತರ ಅದು ಶಾಂತಿ ಇತ್ತು, ಈಗ ಪರಾಶಾಂತಿ ಆಯಿತು. ಅದನ್ನೇ ಪರಾಂ ಶಾಂತಿಂ ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ನಿರಂತರವಾಗಿ ಮೊದಲು ಸಾಕ್ಷಾತ್ಕಾರಕ್ಕೆ ಸಾಧನವಾಗಿ ಶಾಂತಿ ಇತ್ತು, ಸಾಕ್ಷಾತ್ಕಾರದ ನಂತರ ಅದು ಅನಾಯಾಸವಾಗಿ ಅನುಭವಿಸುವಂತಹ ಆನಂದಮಯವಾದ ಸ್ಥಿತಿಯಾಯಿತು. ಅದಕ್ಕೆ ಅದನ್ನು ಪರಮಶಾಂತಿ ಅಂತ ಇದ್ದಾರೆ. ಅದನ್ನೇ ಕೃಷ್ಣ ಜ್ಞಾನಂ ಲಬ್ಧ್ವಾ ಅಚಿರೇಣೈವ ಪರಾಂ ಶಾಂತಿಂ ಅಧಿಗಚ್ಚತಿ, ಭಗವಂತನ ಸಾಕ್ಷಾತ್ಕಾರ ಪಡೆದ ಉತ್ತರ ಕ್ಷಣದಲ್ಲೇ ಲಭಿಸುವಂತಹ ಫಲ ಇದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗೆ ಶ್ರದ್ಧಾವಾನ್ ಅಂದರೆ ದೇವರಲ್ಲಿ, ಶಾಸ್ತ್ರದಲ್ಲಿ, ಗುರುಗಳಲ್ಲಿ ನಂಬಿಕೆ ಉಳ್ಳವನು, ತತ್ಪರಃ ಭಗವಂತನ ಹಿರಿಮೆಯಲ್ಲಿ ನಿಷ್ಠೆ ಉಳ್ಳವನು, ಸಂಯತೇಂದ್ರಿಯ ಇಂದ್ರಿಯಗಳನ್ನು ಚೆನ್ನಾಗಿ ನಿಯಂತ್ರಣದಲ್ಲಿಟ್ಟುಕೊಂಡವನು, ಜ್ಞಾನಂ ಅಂದರೆ ಸಾಕ್ಷಾತ್ಕಾರವನ್ನು ಲಭತೆ ಪಡೆಯುತ್ತಾನೆ. ಜ್ಞಾನಂ ಸಾಕ್ಷಾತ್ಕಾರವನ್ನು ಲಬ್ಧ್ವಾ ಪಡೆದು ಅಚಿರೇಣ ಅಂದರೆ ಕೂಡಲೇ ಪರಾಂ ಸಿದ್ಧಿರೂಪವಾದ ಆನಂದರೂಪವಾದ ಶಾಂತಿಂ ಅಚಲವಾದ ಭಗವನ್ನಿಷ್ಠೆಯನ್ನು ಅಧಿಗಚ್ಚತಿ ಅನುಭವಿಸುತ್ತಾನೆ. ಹೀಗೆ ಕೃಷ್ಣ ಈ ಜ್ಞಾನದ ಮಹಿಮೆಯನ್ನು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ ಎಂಬಲಿಗೆ ಇವತ್ತಿನ ಈ ಸಂಚಿಕೆಯನ್ನು ಶ್ರೀ ಶ್ರೀನಿವಾಸನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ನಾನಾ ವಿಧವಾದ ದೋಷಗಳು, ತಪ್ಪುಗಳು ಸಂಭವಿಸಿದರೆ ಆ ತಪ್ಪುಗಳನ್ನು ಕ್ಷಮಿಸುವಂಥ ಆ ನಾರಾಯಣನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ.
కాయేన వాచా మనసేంద్రియైర్వా కాయేన వాచా మనసేంద్రియైర్వా బుద్ధ్యాత్మనా వా బుద్ధ్యాత్మనా వా ప్రకృతే స్వభావాత్ ప్రకృతే స్వభావాత్ కరోమి యద్యత్ కరోమి యద్యత్ సకలం పరస్మై సకలం పరస్మై నారాయణాయేతి నారాయణాయేతి సమర్పయామి. సమర్పయామి. సర్వే భవంతు సుఖినః సర్వే భవంతు సుఖినః సర్వే సంతు నిరామయాః సర్వే సంతు నిరామయాః సర్వే భద్రాణి పశ్యంతు సర్వే భద్రాణి పశ్యంతు మా కశ్చిద్ దుఃఖభాగ్ భవేత్. మా కశ్చిద్ దుఃఖభాగ్ భవేత్. శ్రియః కాంతాయ కళ్యాణనిధయే శ్రియః కాంతాయ కళ్యాణనిధయే నిధయే అర్థినాం నిధయే అర్థినాం శ్రీవెంకటనివాసాయ శ్రీవేంకటనివాసాయ శ్రీనివాసాయ మంగళం. శ్రీనివాసాయ మంగళం. ఓం